ಇತ್ತ ಚಿತ್ರದುರ್ಗದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಚಂದ್ರಪ್ಪ ಅವರ ಮನವೊಲಿಕೆ ಕೆಲಸದಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಸಕ್ಸಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಶಾಸಕ ಚಂದ್ರಪ್ಪ ಅವರ ಮನವೊಲಿಕೆಯಲ್ಲಿ ಸಕ್ಸಸ್ ಆಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಪಕ್ಷೇತರ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಅವರ ಮಗನನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸ್ತೀನಿ ಅಂತ ಚಂದ್ರಪ್ಪ ಅವರು ಹೇಳ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಒಂದು ರೀತಿಯಾಗಿ ಪೊಲೀಸ್ ಸ್ಟಾಪ್ ಅನ್ನ ಚಂದ್ರಪ್ಪ ಅವರು ಇಟ್ರ ಅನ್ನೋ ಪ್ರಶ್ನೆ. ಮಗ ಯಾವತ್ತೂ ಕೂಡ ನಮ್ಗೆ ಅನ್ಯಾಯ ಮಾಡಿದಾರಲ್ಲ. ಕಾರಣಾಂತರದಿಂದ ತಂದೆ ಮತ್ತು ಮಗ ಒಂದೇ ಪಾರ್ಲಿಮೆಂಟ್ ಸದಸ್ಯರು ಮತ್ತು MLA ಆಗೋದು ಬೇಡ ಅಂತಕ್ಕಂಥ ಹೈಕಮಾಂಡ್ನವ್ರ ಒತ್ತಾಸೆಗೆ ನನಗೂ ಮತ್ತು ವಿಶ್ವನಾಥ್ ಅವ್ರ ಮಗನೂ ಕೂಡ ತಪ್ಪಿರ್ತಕ್ಕಂಥ ನನಗೆ ಮಾಹಿತಿ ಸಿಕ್ಕಿದ ಮೇಲೆ ನಾವು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಮನೆ ಹತ್ರ ಬಂದು ಮಾತಾಡ್ತು ಅಂತ ಹೇಳಿದರು. ಅಷ್ಟು ಹಿರಿಯ ಮನುಷ್ಯನ ಕರೆಸಿ ಮಾತಾಡೋದು ಅಷ್ಟು ಚೆನ್ನಾಗಿ ಸಮಂಜಸ ಅಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಬಿಟ್ಟು ಇವತ್ತು ಬಂದಿದ್ವಿ. ಇವತ್ತು ಅನಿವಾರ್ಯವಾದಂಥ ಸಂದರ್ಭ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮೊನ್ನೆ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸ್ವಾಭಿಮಾನಿ ಕಾರ್ಯಕರ್ತ ಸಮಾವೇಶ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವೇನು ತೀರ್ಮಾನ ತಗೊಂಡ್ರು ಕೂಡ ನಾವು ಬದ್ಧರು ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಹಾಗಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ಅವ್ರ ಪುತ್ರ ವಿಜೇಂದ್ರ ಅವರ ಗೌರವಕ್ಕೆ ಮರ್ಯಾದೆ ಕೊಟ್ಟು ನಾವು ಇವತ್ತು ನನ್ನ ಮಗ ಚುನಾವಣೆಯಿಂದ ಹಿಂದೆ ಸರಿತಕ್ಕಂಥ ಕೆಲಸ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ವಿಜೇಂದ್ರ ಮತ್ತು ನಮ್ಮ ಮಗ ಜೊತೆಯಾಗಿ ಪಾರ್ಟಿ ಕಟ್ತಕ್ಕಂಥ ಕೆಲಸ ಮಾಡಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಖಂಡಿತ ಸರ್, ನಾನು ಇವತ್ತು ನನ್ನ ಮಾತಿಗೆ ಬದ್ಧ. ಅದರಲ್ಲಿ ಎರಡನೇ ಮಾತಿಲ್ಲ. ಚಿತ್ರದುರ್ಗಕ್ಕೆ ನ್ಯಾಯ ಸಿಗಬೇಕಿತ್ತು, ಸಿಕ್ಕಿಲ್ಲ. ಯಡಿಯೂರಪ್ಪಜಿಯವ್ರ ಬಗ್ಗೆ ಒಂದೇ ಮಾತು ಹೇಳ್ಬೇಕಂದ್ರೆ ಸರ್, ನಮ್ಮ ಮನೆಗೆ ಹಿರಿಯ ಮನುಷ್ಯರು. ನಾನು ಪಾರ್ಟಿ ಪರವಾಗಿ ಮಾತಾಡ್ತಿಲ್ಲ ಸರ್. ವೈಯಕ್ತಿಕವಾಗಿ ಯಾರಿಗೇನೋ ಗೊತ್ತಿಲ್ಲ, ನಮಗಂತೂ ಯಡಿಯೂರಪ್ಪನವ್ರೆ ಗಾಡ್ ಫಾದರ್ ಸರ್. ನಾವು ಅವ್ರ ನೆರಳಲ್ಲೇ ಬೆಳೆದವರು, ಅವ್ರ ನೆರಳಲ್ಲೇ ನಾವು ಚುನಾವಣೆಗಳು ಎದುರಿಸ್ಕೊಂಡು ಬಂದವರು. ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ತಂದೆಯವ್ರು ಬರೋಕ್ಕೂ ಮುಂಚೆ ಜಾತ್ಯತೀತ ಜನತಾದಳದಲ್ಲಿ ಅಂದರೆ